ತುಂಬ ಜನಗಳು ನನ್ನ DMsನಲ್ಲಿ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಬಗ್ಗೆ ಸ್ಟೋರೀಸ್ ಹಂಚ್ಕೊಂಡಿದ್ದೀರಾ. ಸೊ ಇದು ನಿಜನಾ ಸುಳ್ಳ ಅಂತ ತಿಳ್ಕೊಳ್ಳೋಣ ಬನ್ನಿ. ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ 1900ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರ್ತಾರೆ. ಆ ಕಾಲದಲ್ಲಿ ಇದು ಬೆಂಗಳೂರಿನ ಅತಿ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದಾಗಿತ್ತು. ಈ ಆಸ್ಪತ್ರೆ ಇಂದಿಗೂ ಸಾವಿರಾರು ಜನಗಳಿಗೆ ಚಿಕಿತ್ಸೆ ಕೊಡ್ತಿದೆ. ರಾತ್ರಿ ಡ್ಯೂಟಿ ಮಾಡುವ ಸ್ಟಾಫ್ ಹೇಳ್ತಾರೆ, ಅವರಿಗೆ ಈಗಲೂ ಕೂಡ ಖಾಲಿ ವಾರ್ಡ್ಗಳಲ್ಲಿ ಜನರ ಸದ್ದು ಕೇಳಿಸುತ್ತೆ ಮತ್ತೆ ಹೆಜ್ಜೆ ಗುರುತುಗಳು ಕಾಣಿಸಿದೆ ಎಂದು ನರ್ಸ್ಗಳು ಹೇಳ್ತಾರೆ. ಇಂದಿಗೂ ಸಹ ರಾತ್ರಿ ಆದರೆ ಕೆಲವು ವಾರ್ಡ್ಗಳನ್ನು ಮುಚ್ಚಿರು ಮತ್ತೆ ಜನರ ನೆರಳುಗಳು ಕಾಣಿಸಿರೋ ಥರ ಜನ ಹೇಳ್ತಾರೆ. ಈ ಆಸ್ಪತ್ರೆಗೆ ಹೋಗುವಾಗ ತಿಂಡಿ ಅಥವಾ ಊಟದ ಸಾಮಾನುಗಳನ್ನ ಎತ್ಕೊಂಡು ಹೋದ್ರೆ ಅದು ಮಿಸ್ಸಿಂಗ್ ಆದರೆ ಅದು ದೆವ್ವದ ಕೈವಾಡ ಅಂತ ನೀವು ಅನ್ಕೋಬೇಕು. ವಿಕ್ಟೋರಿಯಾ ಹಾಸ್ಪಿಟಲ್ ಬಗ್ಗೆ ಯಾವುದೇ ಬೆಂಗಳೂರಿನ ಜನಕ್ಕೆ ಕೇಳಿದರೆ ಅದರ ಹಿಂದೆ ಒಂದು ಸ್ಟೋರಿ ಹೇಳ್ತಾರೆ. ನಿಮಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಬಗ್ಗೆ ಇನ್ಸಿಡೆಂಟ್ ಏನಾದರೂ ಆಗಿದ್ರೆ ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ಥರ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಜೊತೆ ವೀಡಿಯೋಸ್ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ, ನೀವು ನಮ್ಮ ಡೈಲಿ ಡೋಸ್ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ